ಚಾಲೀಸ ಹೇಗೆ ಪಠನೆ ಮಾಡೋದು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ನಿಮ್ಮೆಲ್ಲರಿಗಾಗಿ ಹನುಮಾನ್ ಚಾಲೀಸ ಪಠನೆ ಮಾಡುವ ರೀತಿ ಮತ್ತು ಅದನ್ನು ಹೇಗೆ ಪಾಲನೆ ಮಾಡಿದರೆ ನಿಮಗೆ ಅನುಕೂಲ ಆಗ್ತದೆ ಅನ್ನೋದು ತಿಳಿಸ್ಕೊಡ್ತೀನಿ. ನೋಡಿ, ಒಂದು ಸಂಕಲ್ಪ ಅಂತ ಮಾಡಬೇಕು ಫಸ್ಟು. ಆ ಸಂಕಲ್ಪ ನೀವು ಎಷ್ಟು ದಿನ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡ್. ಒಂದು 21 ದಿವಸ ನೀವು ಸಂಕಲ್ಪ ಮಾಡ್ತೀನಿ ಅಂತಂದರೆ 21 ದಿವಸ, 11 ದಿವಸ, 9 ದಿವಸ ಅಥವಾ 48 ದಿವಸ. ಸೊ ನಿಮ್ಮ ಶಕ್ತಿ ನೋಡ್ಕೊಳ್ಳಿ. ಅಂದರೆ ನಿಮ್ಮ ಕಾರ್ಯ ಎಷ್ಟು ಸ್ಟ್ರಾಂಗ್ ಆಗಿದೆ, ನನ್ನ ಕೈಲಿ ಆಗೋದೇ ಇಲ್ಲ, ತುಂಬ ಕಷ್ಟಕರವಾಗಿದೆ, ಅದು ಹೆಂಗೆ ಅಂದರೆ ತುಂಬ ದೊಡ್ಡದಾದ ಸಮಸ್ಯೆ ಇದೆ, ತುಂಬ ದೊಡ್ಡದಾದ ಕಾರ್ಯ ಇದೆ, ನಾನು ದೊಡ್ಡದು ಅದಕ್ಕೂ ಕೈ ಹಾಕ್ತಾಯಿದ್ದೀನಿ ಅನ್ನೋಂಗಿದ್ರೆ ನಿಮ್ಮ ಆ ಸಂಕಲ್ಪದ ಅವಧಿಯನ್ನು ಹೆಚ್ಚು ಮಾಡ್ಕೋಬೇಕು. ಅಂತಂದರೆ ಈಗ ಯಾರೋ ಒಬ್ಬರೊಂದು ಹೊಸ ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡಿದ್ದೀರಿ. ಸೊ ಆ ಬಿಸ್ನೆಸ್ ಮಾಡಲಿಕ್ಕೆ ನಾವು ಸ್ವಲ್ಪ ಭಯ ಇದೆ, ನನಗೆ ಆತಂಕ ಇದೆ ನನಗೆ, ಅಥವಾ ಆ ಭಯಕ್ಕೆ ನಾನು ಏನು ಮಾಡ್ಬೋದು, ನನಗೆ ದೇವರ ಅನುಗ್ರಹ ಜಾಸ್ತಿ ಬೇಕು. ಅದರಲ್ಲೂ ಅಸಾಧ್ಯ ಸಾಧಕಂ ಅಂತ ಹೇಳ್ತೀವಿ. ಅಂದರೆ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುವವನು ಹನುಮಂತ ಅಂತ. ಸೊ ಹನುಮಂತನ ಸಂಪೂರ್ಣ ಅನುಗ್ರಹ ನನಗೆ ಬೇಕು. ಈ ಥರದವ್ರು ಏನು ಮಾಡಬೇಕು ಅಂದರೆ ಒಂದು 21 ದಿವಸ ಅಥವಾ ಒಂದು 48 ದಿವಸ ಈ ಥರ ಮಾಡ್ಕೋಬೇಕಂದ್ರೆ ನಿಮ್ಮ ಸಮಸ್ಯೆಯ ಬಲವಾದ ಆ ಒಂದು ಶಕ್ತಿ ಏನಿದೆ ಅದರದ ಅನುಗುಣವಾಗಿ ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ಈಗ ಒಂದು ಉದಾಹರಣೆಗೆ ಒಂದು 21 ದಿವಸ ಸಂಕಲ್ಪ ಮಾಡ್ಕೊಳ್ಳಿ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದೇಳಬೇಕು. ಸಾಧ್ಯವಾದಷ್ಟು 4ರಿಂದ 5:30 ಒಳಗಡೆ ನಿಮ್ಮ ಅನುಷ್ಠಾನವನ್ನು ಮುಗಿಸಬೇಕು. 4:45ರಿಂದ 5:30 ತನಕ ಆ ಮುಹೂರ್ತದಲ್ಲಿ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ನೀವು ನಾರ್ಮಲಾಗಿ ನೀವು ಮನೇಲಿದ್ದರೆ ಮನೆಯಲ್ಲಿ ಅಥವಾ ಹೊರಗಡೆ ನೀವು ಎಲ್ಲೇ ಇರಿ ಒಂದು 10 ನಿಮಿಷ ಕೂತ್ಕೋಬೇಕು. ಒಂದು 10-20 ನಿಮಿಷ ಆಗ್ಬೋದು ಅಷ್ಟೇ. ಒಂದು ಕೆಳಗಡೆ ಒಂದು ಮ್ಯಾಟ್ ಹಾಕ್ಕೊಳ್ಳಿ ಅಥವಾ ಒಂದು ಮಣೆ ಇದ್ದರೆ ಮಣೆ ಹಾಕ್ಕೊಳ್ಳಿ, ಅದ್ರ ಮೇಲ್ಗಡೆ ನೀವು ಆರಾಮಾಗಿ ಕೂತ್ಕೊಳ್ಳಿ. ಸೊ ಕೂತ್ಕೊಂಡು ಒಂದು ಸಲ ಅನುಕೂಲ ನಿಮಗೆ ಗೊತ್ತಿರೋರಾದರೆ ಒಮ್ಮೆ ಆಚಮನೆ ಮಾಡ್ಕೋಬೋದು. ಅವಾಗ ನಿಮಗೆ ಗೊತ್ತಿಲ್ಲ ಪರವಾಗಿಲ್ಲ, ಬಿಟ್ಬಿಡಿ ಅದನ್ನು. ಸೊ ಅದನ್ನ ಆ ರಿಸ್ಕ್ ಎಲ್ಲ ತಗೊಳ್ಳೋದು ಬೇಡ. ಗೊತ್ತಿದ್ದವರು ಆಚಮನ ಮಾಡಿ. ಒಂದು 9 ಸಲ ಅಥವಾ 7 ಸಲ ಒಂದು ಸಲ ಕೈಯಲ್ಲಿ ನೀರು ಹಾಕ್ಕೊಳ್ಳಿ, ಈ ಥರ ಹಿಡ್ಕೊಳ್ಳಿ, ಒಂದು ಪ್ರಾರ್ಥನೆಯನ್ನು ಮಾಡಿ. ಪರಮಾತ್ಮ, ನನ್ನ ಈ ಕಾರ್ಯಕ್ಕೆ, ಅಂದರೆ ನೀವೇನು ಕಾರ್ಯ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಿ, ಸೊ ಈ ಕಾರ್ಯಕ್ಕೆ ಆಂಜನೇಯ ನಾನು ಸಂಕಲ್ಪ ಮಾಡ್ತಾ ಇದ್ದೀನಿ. ನನ್ನ ಈ ಕಾರ್ಯದಲ್ಲಿ ಯಾವುದೇ ಅಡೆತಡೆಗಳು, ವಿಘ್ನಗಳು, ದೋಷಗಳು, ಕಂಟಕಗಳು, ಸಂಕಷ್ಟಗಳು ಬಾರದ ಹಾಗೆ ನೀವು ಕಾಪಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡಿಕೊಂಡು ನೀರನ್ನು ಒಂದು ಪ್ಲೇಟಲ್ಲಿ ಬಿಟ್ಟು ಕೈ ಮುಗಿದು ಹನುಮಂತನ ಪ್ರಾರ್ಥನೆ ಮಾಡಿಕೊಂಡು ಶುರು ಮಾಡೋದು. ಸೊ 7 ಸಲ ಒಂದು ದಿನಕ್ಕೆ, ಇಲ್ಲ 9 ಸಲ. ಬೆಳಿಗ್ಗೆ ನೀವು 7 ಸಲನಾದರೂ ಜಪ ಮಾಡ್ಬೋದು, ಅಂದರೆ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ಬೋದು, ಅಥವಾ 9 ಸಲನಾದರೂ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ಬೋದು. ನೀವು 2 ಹೊತ್ತು ಮಾಡ್ಕೊಳ್ತೀನಿ ಅಂತಂದರೆ ಬೆಳಿಗ್ಗೆ ಒಂದು 5 ಸಲ ಮಾಡಿ, ಸಂಜೆ ಒಂದು 4 ಸಲ ಮಾಡಿ. ನೀವು 2 ಹೊತ್ತು ಕೂಡ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೋಬೋದು. ಸೊ ಇದನ್ನು ನೀವು 21 ದಿವಸ ಮಾಡ್ಕೋಬೇಕಾಗ್ತದೆ. ಸೊ ಇನ್ನೊಮ್ಮೆ ಸಂಕಲ್ಪ ಮಾಡಬೇಕಾದ್ರೆ ಮತ್ತೆ ಸಂಜೆ ಮಾಡಬೇಕಾದ್ರೆ ಸಂಕಲ್ಪವನ್ನು ಮಾಡ್ಕೋಬೇಕಾಗ ಕೈಯಲ್ಲಿ ಹಿಡ್ಕೊಂಡು ಖಂಡಿತ ಮಾಡಬೇಕು. ಈ ಥರ ಮಾಡ್ತಾ ಇದ್ದೀನಿ. ಸೊ ನನ್ನ ಈ ಸಂಕಲ್ಪಕ್ಕೆ ನಿನ್ನ ಅನುಗ್ರಹ ಸಂಪೂರ್ಣತೆ ಬೇಕು. ನಿಮಗೆ ಅದರ ಸಂಕಲ್ಪ ಮಾಡುವ ರೀತಿ ಗೊತ್ತಿದ್ದರೆ ಅದನ್ನು ನೀವು ಆರಾಮಾಗಿ ಮಾಡಿ. ಕೆಲವೊಮ್ಮೆ ಎಲ್ಲರಿಗೂ ಗೊತ್ತಾಗೋದಿಲ್ಲ, ಅದಕ್ಕೆ ತುಂಬ ಸರಳವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲವೂ ಕೂಡ ಕೈಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಪ್ರಾರ್ಥನೆ ಮಾಡಿಕೊಂಡು ಇಷ್ಟಾರ್ಥ ಸಿದ್ಧಿರಸ್ತು ಅಂತಂದರೆ ನಿಮಗೆ ಕನ್ನಡದಲ್ಲಿ ಅನುಕೂಲವಾಗುವ ಹಾಗೆ ನನಗೆ ನನ್ನ ಇಷ್ಟಾರ್ಥಗಳು ಏನಿದೆ ಅದೆಲ್ಲ ಸಿದ್ಧಿ ಆಗಬೇಕು ನಿನ್ನ ಸಂಪೂರ್ಣ ಅನುಗ್ರಹದಿಂದ. ಈ 21 ದಿವಸ ನಿನ್ನ ಅನುಗ್ರಹಕ್ಕಾಗಿ ನಾನು ಬೇಡ್ತಾ ಇದ್ದೀನಿ ಅಂತ ಒಂದು ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಏನೇನು ಬೇಕು ಎಲ್ಲ ಕೇಳಿಕೊಂಡು ನೀರನ್ನು ಬಿಟ್ಟು ಒಮ್ಮೆ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಳ್ಳೋದು.